ನಾನು ಭೂಮಿಕಾ ಜಗಳಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವರು ಲಾಸ್ಟ್ ಟೈಮ್ ಎಕ್ಸ್ಪೋ ಏನು ಹಾಕಿದ್ರು ಅದಕ್ಕೆ ನಾನು ಹೋಗಿಲ್ಲ. ಸೊ ತುಂಬಾ ಸಖತ್ತಾಗಿದೆ ಗೈಸ್. ಇದಂತೂ ನೋಡಿ ಈ ಥರ ತುಂಬಾನೇ ಏನು ಲಕ್ಷ್ಮಿ ಮತ್ತು ಕಳಶ ಡಿಸೈನ್ ಕಡ ಏನಿದೆ ಇದು ನಿಮಗೆ ಈಗ 2.6 ಹಾಗೆ 2.8. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯಾ ಜುವೆಲ್ಲರಿ ಬ್ಲಾಗ್. ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋಸ್ನ ಫಸ್ಟ್ ನೋಡ್ಬೋದು. ಗೈಸ್ ಏನು ಗೊತ್ತಾ, ತುಂಬ ಜನಕ್ಕೆ ಒಂದು ಡೌಟು. ನಂಗೆ ತುಂಬ ಜನ ಮೆಸೇಜ್ ಹಾಕಿದ್ರು, ತುಂಬ ಜನ ಕಮೆಂಟ್ ಹಾಕಿದ್ರು, ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲೆಲ್ಲ ಕೇಳಿದ್ರು. ನಾನು ಯಾಕೆ ಹಿಂಗೆ ಕೇಳ್ತವ್ರೆ ಅಂತ ಅನ್ಕೊಂಡ್ಬಿಟ್ಟಿದೆ. ವಿಷಯ ಏನಪ್ಪ ಅಂತ ಅಂದರೆ, ನಾನು ಭೂಮಿಕಾ ಜಗಳಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವರು ಲಾಸ್ಟ್ ಟೈಮ್ ಎಕ್ಸ್ಪೋ ಏನು ಹಾಕಿದ್ರು ಅದಕ್ಕೆ ನಾನು ಹೋಗಿಲ್ಲ. ಸೊ ತುಂಬ ಜನ ಇದನ್ನೇ ಅನ್ಕೊಂಡಿರೋದು, ಭೂಮಿಕಾ ಮತ್ತು ಮೇಘ್ನ ಜಗಳಾಡ್ಕೊಂಡಿದ್ದಾರೆ, ಹಂಗಾಗಿ ಅವರು ಲಾಕ್ಸ್ ಎಕ್ಸ್ಪೋ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಖಂಡಿತವಾಗೂ ಇಲ್ಲ. ಆ್ಯಕ್ಚುಲಿ ನಂದು ಲಾಕ್ಸ್ ಅವರು ಏನು ಕೆ ಆರ್ ನಗರಲ್ಲಿ ಎಕ್ಸ್ಪೋ ಹಾಕಿದ್ರು, ಆ ಟೈಮಲ್ಲಿ ನನ್ನ ಮಗಳಿಗೆ ಹಚ್ಚೋದು ಸ್ಕೂಲ್ ಅಡ್ಮಿಷನ್ ಇತ್ತು, ಸೇಮ್ ಡೇ ಅವತ್ತೇ ಸ್ಕೂಲ್ ಓಪನಿಂಗ್ ಇತ್ತು, ಫ್ರೈಡೇ. ಹಂಗಾಗಿ ನಾನು ಹೋಗೋಕ್ಕಾಗಿಲ್ಲ. ಸೊ ಇವಾಗ ಅವ್ರದ್ದು 3rd ಎಕ್ಸ್ಪೋ, ನಮ್ಮದು 2nd ಎಕ್ಸ್ಪೋ ಹುಣಸೂರಲ್ಲಿ ನಡೀತಾ ಇದೆ. ಸೊ ಲೊಕೇಶನ್ ಬಂದ್ಬಿಟ್ಟು ನಾಳೆ ಹೇಳ್ತೀನಿ, ನಾಳೆ ಬ್ಲಾಗಲ್ಲಿ ಹೇಳ್ತೀವಿ. ಸೊ ಬಿಕಾಸ್ ನನಗೆ ಅದ್ರದ್ದು ಲೊಕೇಶನ್ ಕನ್ಫರ್ಮ್ ಆಗಿದೆ, ಬಟ್ ಅದು ಹೇಳೋದಕ್ಕೆ ನಂಗೆ ಗೊತ್ತಾಗ್ತಿಲ್ಲ. ಅದು ಸಮಥಿಂಗ್ ಏನೋ ಒಂದು ಚೌಟ್ರಿ ಥರನೇ ಅವ್ರು ಒಂದು ಹೇಳಿದ್ರು. ಬಟ್ ಅವರು ಆ ಕಡೆಯವ್ರು ಆಗಿರೋದನ್ನ ಅವ್ರಿಗೆ ಎಕ್ಸಾಕ್ಟ್ ಲೊಕೇಶನ್ಗಳು ಊರುಗಳೆಲ್ಲ ಎಷ್ಟು ಗೊತ್ತಾಗುತ್ತೆ. ಬಟ್ ಹುಣಸೂರಲ್ಲೇ ನಾವು ಮಾಡ್ತಾ ಇದ್ದು. ಡೇಟ್ ಬಂದ್ಬಿಟ್ಟು 26ಇಂದ 30ವರೆಗೂ ಕೂಡ ಇದು. ಇವಾಗ ನಮ್ಮದು 2nd ಎಕ್ಸ್ಪೋ ನಡೀತಾ ಇದೆ ಜುವೆಲ್ಡಿದು. ಸೊ ಯಾರೆಲ್ಲ ಲಾಸ್ಟ್ ಟೈಮ್ ಎಕ್ಸ್ಪೋನ ಮಿಸ್ ಮಾಡ್ಕೊಂಡ್ರಿ, ಸೊ ಇವಾಗ ದಯವಿಟ್ಟು ಹುಣಸೂರೆಲ್ಲ ಬಂದು ಶಾಪ್ ಮಾಡಿ. ಸೂನ್ ನಾನು ಪಾಸಿಬಲ್ ನಾಳೆ ವ್ಲಾಗಲ್ಲಿ ಅಥವಾ ನಾಳೆ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಲೊಕೇಶನ್ ಎಲ್ಲಿ ಅಂತ ಹೇಳಿಬಿಟ್ಟು. ಸೊ ಮಿಸ್ ಮಾಡದೆ ಬಂದು ವಿಸಿಟ್ ಮಾಡಿ. ನೀವು ಯಾರಿಗೆಲ್ಲ ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ಪರ್ಚೇಸ್ ಮಾಡೋಕ್ಕಾಗಲ್ಲ, ಸೊ ಅವ್ರು ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಸೊ ಫೈನಲಿ ನಿಮಗೆಲ್ಲ ಆನ್ಸರ್ ಸಿಕ್ತು ಅಂತ ಅನ್ಕೋತೀವಿ. ನಾನು ಏನಕ್ಕೆ 2nd ಎಕ್ಸ್ಪೋಗೆ ಹೋಗಿಲ್ಲ ಭೂಮಿಕಾ ಅವ್ರದ್ದು ಇದಕ್ಕೆ ಅಂದರೆ, ನಾನು ಭೂಮಿಕಾ ಜಗಳಾಡ್ಕೊಂಡಿದ್ದೀವಿ, ಹಾಗಾಗಿ ಹೋಗಿಲ್ಲ ಅಂತ ಯಾರೆಲ್ಲ ಅಂದ್ಕೊಂಡಿದ್ವಿ. ಸೊ ಅವ್ರಿಗೆ ಆನ್ಸರ್ ಸಿಕ್ಕಿರುತ್ತೆ. ಆ್ಯಂಡ್ ಎಸ್, ಇವತ್ತು ನಾನು ನಿಮಗೆ ಓಪನ್ ಕಡೆಗಳನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮ ಪೇಜಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ಒಂದು ಕಡ ಅಂತ ಅಂದರೆ ಅದು ಇದು ಕಳಶಲಕ್ಷ್ಮಿ ಡಿಸೈನ್ ಕಡ. ಯಾರನ್ನು ಕೇಳಿದ್ರೆ ಮೇಡಮ್ ಕಳಶಲಕ್ಷ್ಮಿ ಡಿಸೈನ್ ಕಡ ಓಪನ್ ಕಡ ಸ್ಟಾಕ್ ಬಂತ ಅಂತ ಕೇಳ್ತಾ ಇದ್ರಿ. ಆ್ಯಂಡ್ ಈ ಸಲ ಇನ್ನೊಂದೇನಪ್ಪ ಅಂತ ಅಂದರೆ, ರೆಗ್ಯುಲರ್ ಆಗಿ ನಮ್ಮ ಹತ್ರ ಇದು ಬಂದ್ಬಿಟ್ಟು 2.6 ಒಂದೇ ನಮ್ಮ ಹತ್ರ ರೆಗ್ಯುಲರ್ ಆಗಿದ್ದು. ಬಟ್ ಇವಾಗ ನಾವು ಹೊಸದಾಗಿ 2.8 ಕೂಡ ಆ್ಯಡ್ ಮಾಡಿದ್ದೀವಿ ಈ ಒಂದು ಕಲೆಕ್ಷನ್ಸ್ಗೆ. ಏನು ಲಕ್ಷ್ಮಿ ಮತ್ತು ಕಳಶ ಡಿಸೈನ್ ಕಡ ಏನಿದೆ ಇದು ನಿಮಗೆ ಈಗ 2.6 ಹಾಗೆ 2.8 ಎರಡೂ ಸೈಜಸ್ಸಲ್ಲೂ ಕೂಡ ಇವಾಗ ಪ್ರೆಸೆಂಟ್ ಅವೈಲಬಲ್ ಇದೆ. ಸೊ ನಿಮಗೆ ಯಾವ ಸೈಜ್ ಬೇಕು ನೋಡಿ ಬುಕ್ಕಿಂಗ್ನ ಮಾಡ್ಕೋಬೋದು. ಸೈಜಸ್ಸಲ್ಲಿ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಈ ಬಿಟ್ಟು ಸೈಜಸ್ಸಲ್ಲಿ ಕನ್ಫ್ಯೂಷನ್ ಆಗಬೇಡಿ. ನಿಮಗೆ ಯಾವ ಸೈಜ್ ಬೇಕು ನೋಡಿ ಅದನ್ನು ಬುಕ್ಕಿಂಗ್ನ ಮಾಡ್ಕೋಬೋದು. ಲೈಕ್ ಓಪನ್ ಕಡೆಗಳು ಬಂದ್ಬಿಟ್ಟು ಇಲ್ಲಿ ಈ ಥರ ಹುಕ್ ಇರುತ್ತೆ ನೋಡಿ, ಇಲ್ಲಿ ಹುಕ್ಕು, ಈ ಹುಕ್ಕಲ್ಲಿ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಇದು ಓಪನ್ ಆಗುತ್ತೆ ಈ ಥರ. ಸೊ ತುಂಬಾ ಚೆನ್ನಾಗಿದೆ ಇದಂತೂ. ಓಪನ್ ಕಳಶ ಲಕ್ಷ್ಮಿ ಡಿಸೈನು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕಾಸ್ಟ್ ಬಂದ್ಬಿಟ್ಟು 1200 ರೂಪಾಯಿ, 1200 ರೂಪೀಸ್ ಫ್ರೀ ಶಿಪ್ಪಿಂಗ್. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀವಿ. ತುಂಬ ಸಖತ್ತಾಗಿದೆ. 80 ಸ್ಟೋನಲ್ಲಿ ಮಿಕ್ಸ್ ಇರುವಂಥ ಇದು ಓಪನ್ ಕಡ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಥರ ಕಳಶ ಜೊತೆಗೆ ಲಕ್ಷ್ಮಿ ಜೊತೆಗೆ ಪಿಕಾಕ್ ಡಿಸೈನಲ್ಲಿ ಬಂದಿರುವಂಥ ಇದು ಆ್ಯಂಟಿಕ್ ಪಾಲಿಶಲ್ಲಿ ಬರುತ್ತೆ, ಆ್ಯಂಟಿಕ್ ಗೋಲ್ಡ್ ಪಾಲಿಶ್ ಎರಡು ಕೂಡ ಮಿಕ್ಸಲ್ಲಿ ಬರುವಂಥ ಇದು ಒಂದು ಓಪನ್ ಕಡ. ತುಂಬ ಸಖತ್ತಾಗಿದೆ ಗೈಸ್. ಆ್ಯಂಡ್ ಇದು ಕೂಡ ಕಾಸ್ಟ್ 1200 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಆ್ಯಂಡ್ ಇದ್ದು ಸೈಜ್ ಬಂದ್ಬಿಟ್ಟು 2.4 ಆ್ಯಂಡ್ 2.6 ಎರಡು ಸೈಜಸ್ಸಲ್ಲಿ ಅವೈಲಬಲ್ ಇದೆ. ತುಂಬ ಚೆನ್ನಾಗಿದೆ ನೋಡಿ ಈ ಥರ. ಸೊ 2.4 ಹಾಗೆ 2.6 ಎರಡು ಸೈಜಲ್ಲೂ ಕೂಡ ಇದು ಅವೈಲಬಲ್ ಇದೆ. ಕಾಸ್ಟ್ ಬಂದ್ಬಿಟ್ಟು 1200 ರೂಪಾಯಿ, 1200 ರೂಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಇರುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಇದು ರಾಜಲಕ್ಷ್ಮಿ ಕಡ, ಇದಂತೂ ತುಂಬ ಜನ ಕೇಳಿದ್ರಿ. ಇದು ಇವಾಗ ನಮ್ಮ ಹತ್ರ 2.4, 2.6, 2.8 ಮೂರು ಸೈಜಸ್ಸಲ್ಲಿ ಕೂಡ ಅವೈಲಬಲ್ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ರೈಡ್ ಕಡ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿದೆ ಗೈಸ್. ಇದಂತೂ ನೋಡಿ ಈ ಥರ ತುಂಬಾ ಕ್ವಾಲಿಟಿ ವೈಸ್ ಒಂದು ತುಂಬ ಇದೆ. ಮತ್ತು ಸ್ವಲ್ಪ ವೆಯ್ಟ್ ಬರುತ್ತೆ, ಬಿಕಾಸ್ ಇದು ಫಿನಿಶಿಂಗ್ ಇಷ್ಟು ನೀಟಾಗಿ ಬರಬೇಕು ಅಂದರೆ ಅಷ್ಟು ಮೆಟಲ್ ಬೇಕೇ ಬೇಕಲ್ವಾ, ಹಾಗಾಗಿ ಸ್ವಲ್ಪ ಇದು ದಪ್ಪ ಬರುತ್ತೆ ಮತ್ತು ಹಾಗೆ ಸ್ವಲ್ಪ ವೆಯ್ಟ್ ಬರುತ್ತೆ. ಇದು ನಿಮಗೆ 2.4, 2.6, 2.8 ಮೂರೂ ಸೈಜಸ್ಸಲ್ಲಿ ಅವೈಲಬಲ್ ಇದೆ. ತುಂಬ ಚೆನ್ನಾಗಿದೆ ಗೈಸ್ ಇದಂತೂ. 2.4, 2.6, 2.8 ಮೂರು ಸೈಜಲ್ಲಿ ಅವೈಲಬಲ್ ಇದೆ. ಇದು ಕಾಸ್ಟ್ 1350 ರೂಪಾಯಿ, 1350 ರೂಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ತುಂಬ ಚೆನ್ನಾಗಿದೆ ನೋಡಿ ಈ ಥರ. ಸೊ ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಗೋಯ್ತು, ತುಂಬ ಸಖತ್ತಾಗಿದೆ. ಆ್ಯಂಡ್ ಇದೂ ಕೂಡ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಮಾಲ್ ಯಾರಿಗೆಲ್ಲ ತುಂಬ ಸ್ಮಾಲಾಗಿ ಬೇಕು ಅಂತ ನೋಡ್ತಾ ಇರ್ತೀರ, ಸೊ ಅವರು ಇದನ್ನು ಚೂಸ್ ಮಾಡ್ಕೋಬೋದು. ಲಕ್ಷ್ಮಿ ಕಡ ಚಿಕ್ಕದಾಗಿದೆ, ತುಂಬ ಸಖತ್ತಾಗಿದೆ. ಚಿಕ್ಕದಾಗಿರುವಂಥ ಒಂದು ಕಡ ಇದಾಗಿರುತ್ತೆ. ಆ್ಯಂಡ್ ಇದು ತುಂಬ ವೆಯ್ಟ್ಲೆಸ್ ಇದೆ, ತುಂಬ ಮಿನಿಮಲ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು 3D ಅಲ್ಲಿ ಬರುತ್ತೆ.
ಈ ತರ 3D ಅಲ್ಲಿ ಬರುತ್ತೆ, ಫ್ಲಾಟ್ ಅಲ್ಲಿ ಬರಲ್ಲ 3D ಅಲ್ಲಿ ಬರುತ್ತೆ. ತುಂಬಾನೇ ಸಖತ್ತಾಗಿದೆ. ಅಂಡ್ ಇದು ಕಾಸ್ಟ್ 1150 ರೂಪಾಯಿ, 1150 ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದೀವಿ. ಇದು ಕೂಡ ಅಷ್ಟು ತುಂಬಾ ಚೆನ್ನಾಗಿದೆ. ಅಂಡ್ ಅದ್ ಬಿಟ್ರೆ ಅಂಡ್ ಇದು ಬಂದು ಲಕ್ಷ್ಮಿ ಹಾಗೇನೆ ಇದು ಗಂಡ ಬೆರಡ ಇರುವಂತ ಇದು ಒಂದು ಓಪನ್ ಕಡ. ಇದು ತುಂಬಾ ಜನ ಗರುಡ ಅಂತ ಅನ್ಕೋತಾರೆ. ಆಕ್ಚುಲಿ ಲಾಸ್ಟ್ ನನಗೆ ನಂದು ಶಾಪಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಒಬ್ರು ತೊಗೊಂಡೋಗ್ಬಿಟ್ಟು ಮೇಡಮ್ ಇದು ಗರುಡ ಅಂತ ಹೇಳ್ತವ್ರು ನಮ್ಮ ಮನೇಲಿ ಅಂತ ವಾಪಸ್ ತಗೊಬಂದಿದ್ರು. ನೋಡಿ ಗರುಡ ಅಲ್ಲ, ಇದು ಗಂಡ ಬೆರಡ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕಾಸ್ಟ್ ಬಂದ್ಬಿಟ್ಟು 1200 ರೂಪಾಯಿ, 1200 ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಆ್ಯಂಡ್ ಎಸ್ ಅದು 26 ಮಾತ್ರ ಅವೈಲೇಬಲ್ ಅದು. ಆ್ಯಂಡ್ ಎಸ್ ಇದು ಬ್ಯೂಟಿಫುಲ್ ಆಗಿರುವಂಥ ಇದು ಒಂದು ಲೈಕ್ ಇದು ಹೆಂಗೆ ಬರುತ್ತೆ ಅಂತಂದರೆ ಇದು ಕಲಶಲಕ್ಷ್ಮಿ ಥರನೇ ಬರುತ್ತೆ. ಇದನ್ನು ಕೂಡ ಅಷ್ಟೇ. ಅದು ಹೆಂಗೆ ಟ್ರೆಂಡಿಂಗು ನಮ್ಮ ಪೇಜಲ್ಲಿ, ಇದು ಕೂಡ ಅದಕ್ಕಿಂತ ಸಿಕ್ಕಾವಳ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕಾಸ್ಟ್ ಬಂದ್ಬಿಟ್ಟು 1300 ರುಪೀಸ್, 1300 ರೂಪಾಯಿ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಕಾಸ್ಟು 1300 ರೂಪಾಯಿ. ಆ್ಯಂಡ್ ಸೈಜ್ ಬಂದ್ಬಿಟ್ಟು 2.8 ಪ್ರೆಸೆಂಟ್ ಇವಾಗ 2.8 ಮಾತ್ರನೇ ಅವೈಲೇಬಲ್. ಸೊ ನಿಮಗೆ ಯಾವ ಸೈಜ್ ಬೇಕು ದಯವಿಟ್ಟು ಸೈಜನ್ನು ಮೆನ್ಷನ್ ಮಾಡಿ ತೊಗೊಳ್ಳಿ. ಸೈಜ್ ಇಷ್ಟಿಗೆ ಎಕ್ಸ್ಚೇಂಜ್ ಇರೋದಿಲ್ಲ. ಲೈಕ್ ಇದು ಸೈಜಸ್ ಹೆಂಗೇನೆ ನನಗೆ ಇಲ್ಲಿಗೆ ಹಾಕೋಬೇಕು ಕೈ ಬಳೆ ಅಂತಂದರೆ, ಸೊ ನಂದು ಇಲ್ಲಿ ದಪ್ಪ ಇರೋದ್ರಿಂದ ಕೈ, ಸೊ ನನಗೆ 2.8 ಬ್ಯಾಂಗಲ್ಸ್ ಬೇಕು. ಇಲ್ಲಿ ಸಣ್ಣದ ಬಟ್ ಇಲ್ಲಿ ದಪ್ಪ ಇದೆ, ನನಗೆ 2.8 ಬೇಕು. ಬಟ್ ನಂಗೆ ಇದ್ರಲ್ಲಾದರೆ ನನಗೆ 2.4 ಆಗೋಗ್ಬಿಡುತ್ತೆ, 2.6 ಆಗೋಗ್ಬಿಡುತ್ತೆ, ಸಾಕಾಗೋಗ್ಬಿಡುತ್ತೆ. ಸೊ ನೀವು ಇಲ್ಲಿ ನೋಡ್ಬಿಟ್ಟು ಸೈಜಸ್ನ ತೊಗೋಬೇಡಿ. ಇಲ್ಲಿ ನಿಮಗೆ ಯಾವ್ದು ಎಷ್ಟು ದಪ್ಪ ಇದೆ ನೋಡ್ಕೊಂಡ್ಬಿಟ್ಟು ಸೈಜಸ್ನ ತೊಗೊಳ್ಳಿ. ಸೊ ಲುಕ್ ವೈಸ್ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಸಖತ್ತಾಗಿರುವಂಥ ಕಡಗಳೆಲ್ಲ ಇವಾಗಿದೆ. ಸೊ ಆಲ್ಮೋಸ್ಟ್ ನಮ್ದಲ್ಲಿ ರೆಗ್ಯುಲರ್ ಆಗಿ ಏನಿದ್ವು ಮತ್ತೆ ಹೊಸದಾಗಿ ಆ್ಯಡ್ ಆಗಿರೋದಲ್ಲ ಸೇರಿ 5 to 6 ಪೀಸಸ್ ಏನೋ ಇದೆ ಕಲೆಕ್ಷನ್ಸ್ ಡಿಸೈನ್ಸು. ಅದರಲ್ಲಿ 2.4, 2.6, 2.8 3 ಸೈಜಲ್ಲಿ ಕೂಡ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಬುಕ್ಕಿಂಗ್ನ ಮಾಡ್ಕೋಬೋದು ಸ್ಕ್ರೀನ್ಶಾಟ್ ತೊಗೊಂಡು. ಆ್ಯಂಡ್ ಎಸ್ ಫಾಲೋ ಮಾಡಿದ್ರೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನಾಳೆ ಹೊಸ ಕಲೆಕ್ಷನ್ಸ್ ಜೊತೆ. ಬಾಯ್.